ನೀವು ಕೇಳ್ಬೋದು ಇದು ಕಚ್ಚಲ್ವಾ ಕಚ್ಚಲ್ವಾ ಅಂತ. ಇದು ಕಚ್ಚುತ್ತೆ. ಇತ್ತಿಕಾಕ್ಕೆ ಬೆರಳು ಮಾಡಿದ್ರೆ ಕಚ್ಚುತ್ತೆ ಎಲ್ಲ. I know you told your friend you're not okay, and tell me what's wrong and why you never said you felt that way. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಾರ್ಟ್ ಟೇಕಲ್ ಲವ್ಲಿ. ನಿಮಗೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಾಕಿದ್ದೆ ಅವಾಗ ಒಂದು ಸ್ವಲ್ಪ ತಿಂಗಳಿಂದೆ, ಒಂದು ಟೆರಂಟುಲಾ ಅಂತ. ಇವಾಗ ಟೆರಂಟುಲಾ ಹೇಗಿದೆ ಮತ್ತು ಅದ್ರ ಜೊತೆ ಒಂದು ವಿಡಿಯೋ ಮಾಡಿದೆ ನಾನು, ಇದ್ರ ಬಗ್ಗೆ ಮಾಡ್ತೀನಿ ಅಂತ. ಇನ್ನೂ ಮಿಕ್ಕಿದ್ದೆಲ್ಲ ಇವಾಗ ನಾನು ಟೆರಂಟುಲಾ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಅದ್ರದ್ದು ಮನೆ, ನೀವು ನೋಡಿರ್ಬೋದು, ಅವಾಗ ವಿಡಿಯೋದಲ್ಲಿ ನೋಡಿರ್ಬೋದು. ಇದ್ರದ್ರ ಎಂಕ್ಲೂಜರ್ ಅಂದರೆ ಮನೆ. ಇದು ಬಂದು ಟೆರಂಟುಲಾ ಅಂತ. ಒಂದು ನಿಮಿಷ. ಇದು ನಾನ್ ವೆನಮಸ್ ಟೆರಂಟುಲಾ. ಇದು ನನ್ನ ಹತ್ರ ಇರೋದು ಚಾಕೋ ಗೋಲ್ಡನ್ ನೀ ಟೆರಂಟುಲಾ ಅಂತ. ಓಕೆ, ಇವಾಗ ಇದು ಬಂದು ಜವ್ಲಿನ್ ಅಂತಾರೆ. ಓಕೆ, ಅಂದರೆ ಸ್ಲಿಂಗ್ ಅಂದರೆ ಮರಿ, ಹುಟ್ಟಿದಾಗ ಮರಿ ಇರುತ್ತೆ ಗೊತ್ತಾ, ಮೊಟ್ಟೆಯಿಂದ ಆಚೆ ಬಂದಮೇಲೆ ಅದನ್ನು ಸ್ಲಿಂಗ್ ಅಂತಾರೆ. ಆಮೇಲೆ ಜವ್ಲಿನ್ ಅಂತಾರೆ. ಅದಾದಮೇಲೆ ಅದೇನ ಅಡಲ್ಟು, ಸೆಮಿ ಅಡಲ್ಟ್ ಅಂದಾನೆ ದೊಡ್ಡದು, ಎಲ್ಲ ಗ್ರೋತ್ ಎಲ್ಲ ಆಗಿ ದೊಡ್ಡದಾಗಿರೋದು, ಮರಿ ಮಾಡೋಕ್ಕೆ ರೆಡಿ ಆಗಿರೋದನ್ನ ಸೆಮಿ ಅಡಲ್ಟ್ ಅಂತಾರೆ. ಇವಾಗ ನನ್ನ ಹತ್ರ ಇರೋ ಜವ್ಲಿನು ಇನ್ನೂ ಸೆಮಿ ಅಡಲ್ಟ್ ಅಲ್ಲ ಇದು. ಓಕೆ, ಸೆಮಿ ಅಡಲ್ಟ್ ಬರಬೇಕಾದ್ರೆ ಇಷ್ಟಪ್ಪ ಬೇಕು, ಇನ್ನೊಂದು ಇಷ್ಟಪ್ಪ ಆಗುತ್ತೆ. ಇದಕ್ಕಿಂತ ಒಂದು 5-6 ಪಟ್ಟು ದೊಡ್ಡದಾಗುತ್ತೆ. ಇವಾಗಿರೋ ಅಷ್ಟಿಗಿಂತ 5-6 ಪಟ್ಟು ದೊಡ್ಡದಾಗುತ್ತೆ. ಆಮೇಲೆ ಸೆಮಿ ಅಡಲ್ಟ್ ಆಗುತ್ತೆ. ಓಕೆ, ಇದು ಚಾಕೋ ಗೋಲ್ಡನ್ ನೀ ಅಂತ. ನಾನು ತೊಗೊಬೇಕಾದ್ರೆ ಇದು ಅಮ್ಮಮ್ಮ ಒಂದು ಎಷ್ಟೋ ಇತ್ತು ಅಮೌಂಟ್, ಮರ್ತೋಗಿದ್ದೀನಿ ಅಮೌಂಟ್ ಎಷ್ಟಿತ್ತು ಅಂತ. ಅವಾಗ ನಾನು ತೊಗೊಬೇಕಾದ್ರೆ ನೋಡಿರ್ಬೋದು, ನೀವು ಹಳೆ ವೀಡಿಯೋಸ್ಗಳು ಹೋಗಿ ನೋಡಿರ್ಬೋದು, ಎಷ್ಟು ಚಿಕ್ಕದಾಗಿತ್ತು, ಇವಾಗ ನೋಡ್ರಿ ಎಷ್ಟು ದೊಡ್ಡದಾಗಿದೆ ಅಂತ. ನೀವು ಕೇಳ್ಬೋದು ಇದು ಕಚ್ಚಲ್ವಾ ಅಂತ. ಇದು ಕಚ್ಚುತ್ತೆ. ಇತ್ತಿಕಾಕ್ಕೆ ಬೆರಳು ಮಾಡಿದ್ರೆ ಕಚ್ಚುತ್ತೆ. ಎಲ್ಲ ಪ್ರಾಣಿಗಳು ಅಷ್ಟೇ, ಕಚ್ಚುತ್ತೆ. ಅದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮಾಡ್ತವೆ. ಆದರೆ ಕಚ್ಚುತ್ತೆ ಅಂದರೆ ಇದು ಕಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಸಿಂಪ್ಟಮ್ಸ್ಗಳು ತೋರಿಸುತ್ತೆ. ವಾಮ ವಿಡಿಯೋ ಮಾಡ್ತಾ ಇದ್ದೀನಿ. ಕಚ್ಚೋಕ್ಕಿಂತ ಮುಂಚೆ ಇದು ಸಿಂಪ್ಟಮ್ಸ್ ಮಾಡುತ್ತೆ. ಏನು ಸಿಂಪ್ಟಮ್ಸ್ ಅಂದರೆ ಎರಡು ಕೈ ಇದೆಯಲ್ಲ ಇಲ್ಲಿ, ಇವೆರಡು ಕೈ ಇದೆಯಲ್ಲ ಮುಂದೆ, ಇವಾಗ ಹಿಂಗೆ ಅಂತ ಇತ್ತು ನೋಡಿ, ಅದನ್ನ ಎತ್ತುತ್ತೆ. ಹಿಂಗೆ ಎತ್ಕೊಂಡು ಮುಂದಕ್ಕೆ ಬರ್ತಾ ಇರುತ್ತೆ. ಮತ್ತೆ ಹಿಂದೆ ಕಾಣ್ತಾ ಇರ್ಬೋದು ನಿಮಗೆ, ಇರಿ ಕ್ಯಾಮ್ರಾ ಹತ್ರ ತೋರಿಸ್ತೀನಿ. ಹಿಂದೆ ನಿಮ್ಗೆ ಕಾಣ್ತಾ ಇಲ್ಲ ಅನ್ಸುತ್ತೆ, ನೀವು ನೋಡ್ಬೋದು. ಹಿಂದೆ ಅದಕ್ಕೆ ಎರಡು ಹಿಂಗಿರುತ್ತೆ, ಅದು ಫುಲ್ ಸ್ಟ್ರೈಟ್ ಆಗ್ಬಿಡುತ್ತೆ. ಕಚ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನಮ್ಗೆ, ಆಲ್ಮೋಸ್ಟು ಗೊತ್ತಾಗುತ್ತೆ ಕಚ್ಚಕ್ಕೆ ಬರ್ತೈತೆ ಅಂತ. ನೋಡಿ, ವೆಬ್ಬು ಬಿಡ್ತಾ ಐತೆ, ಅದನ್ನ ಎಳಿತಾ ಇದ್ದೀನಿ ನಾನು. ಅವಾಗ ಬಿಟ್ಬಿಡ್ಬೇಕು, ಕೈಯಲ್ಲಿ ಎತ್ಕೊಳಕ್ಕೆ ಹೋಗ್ಬಾರ್ದು. ಓಕೆ, ಅವಾಗ ಏನು ಮಾಡುತ್ತೆ ಅಂದರೆ ಇದ್ರ ಮೇಲಿರೋದು ಕೂದಲನ್ನ ಒಳ್ಳೆ ಬುಲೆಟ್ ಥರ ಬಿಡ್ತವೆ, ಸ್ಕ್ಯಾವ್ ಅಂತ. ಅದು ಬಿಟ್ಟರೆ ಸ್ವಲ್ಪ ಅಲರ್ಜಿ ಆಗುತ್ತೆ, ಕಡಿಯುತ್ತೆ ಅಷ್ಟೇ, ಕಡ್ತಾ ಬರುತ್ತೆ, ಅಲ್ಲಿ ಊದ್ಕೊಡುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಕಚ್ಚಿದ್ರೆ ಅಂದರೆ ಹಿಂಗೆ ಹಾಕುತ್ತೆ ಅಷ್ಟೇ, ಎರಡು ಅದಕ್ಕೆ ಅಲ್ತರ ಇರುತ್ತೆ, ಅದನ್ನ ಹಾಕುತ್ತೆ ಅಷ್ಟೇ. ಇದರಿಂದ ಸತ್ತೋಗ್ಬಿಡ್ತಾರೆ, ಆಮೇಲೆ ಸ್ಪೈಡರ್ ಆಗಿಬಿಡ್ತಾರೆ, ಅವೆಲ್ಲ ಓಳು. ಸರಿನಾ? ಇವಾಗ ಅದು ಫುಲ್ಲು ಡಿಸ್ಟರ್ಬ್ ಆಗಿದೆ. ಜಾಸ್ತಿ ಎತ್ಕೊಂಬಾರ್ದು ಕೈಗೆ ಇದನ್ನು. ಮತ್ತು ಇದಕ್ಕೆ ರೋಟೀನ್ ಬಂದುಬಿಟ್ಟು ಇದಕ್ಕೆ ತಿನ್ನಕ್ಕೆ ಏನು ಹಾಕಬೇಕು ಅಂತ ಕೇಳ್ತಾರೆ. ತಿನ್ನಕ್ಕೆ ಬಂದು ಈ ಥರ ಹುಳಗಳು ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ ನೋಡಿ, ಈ ಥರ ಹುಳಗಳಷ್ಟೇ. ನಾನು ತೋರಿಸ್ತೀನಿ ಆ ಥರ ಹುಳ, ಇಲ್ಲೇ ಡಿಸ್ಪ್ಲೇಲೆಲ್ಲ ಒಂದು ಕಡೆ ಬರುತ್ತೆ, ತೋರಿಸ್ತೀನಿ. ಓಕೆ, ಈ ಥರ ಹುಳಗಳನ್ನ ನಾವು 3 ದಿನಕ್ಕೆ ಒಂದು ಸತಿ ಒಂದೇ ಒಂದು ಹುಳ ಸಾಕು. 3 ದಿನಕ್ಕೆ ಒಂದು ಹುಳ ಸಾಕು. ಇದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು, ಇದು ನನ್ನ ಹತ್ರ ಇರೋದು ಹೆಣ್ಣು. ಓಕೆ, ಇದ್ರದ್ದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಅಮ್ಮಮ್ಮ ಐತೆ ಒಂದು 25 ವರ್ಷ ಬದುಕ್ಬೋದು. ಇದು 25-30 ವರ್ಷ ಬದುಕ್ಬೋದು. ಆದರೆ
ಗಂಡದು ಬಂದ್ಬಿಟ್ಟು ಲೈಫ್ ಟೈಮ್ ಕಮ್ಮಿ, 5-7 ವರ್ಷ ಬದುಕುತ್ತೆ ಅಷ್ಟೇ. ಅದು ಸ್ವಲ್ಪ ಸೈಜಲ್ಲಿ ಚಿಕ್ಕದಿರುತ್ತೆ ಗಂಡು, ಕಾಲ್ಗಳು ಅಗಲ ಇರುತ್ತೆ, ಸೈಜಲ್ಲಿ ಚಿಕ್ಕದಾಗಿರುತ್ತೆ. ಹೆಣ್ಣು ಬಂದ್ಬಿಟ್ಟು ಸೈಜಲ್ಲೂ ದಪ್ಪ ಇರುತ್ತೆ, ಅಂದರೆ ಇದು ಅಬ್ಡಮನ್ ಇದೆಯಲ್ಲ ಅದ್ರ ಹೊಟ್ಟೆ ತುಂಬ ದಪ್ಪ ಇರುತ್ತೆ, ಮತ್ತು ಕಾಲ್ಗಳನ್ನು ದಪ್ಪ ಇರುತ್ತೆ, ಎಲ್ಲ ದಪ್ಪ ಇರುತ್ತೆ, ದಪ್ಪ ಇರುತ್ತೆ. ಓಕೆ, ಮತ್ತು ಇನ್ನೊಂದೇನಂದರೆ ಇದಕ್ಕೆ ಮೇಟ್ ಮಾಡಿಸ್ತಾರೆ ಗೊತ್ತಾ, ಮರಿ ಮಾಡಿಸ್ಬೇಕಾದ್ರೆ ಕ್ರಾಸಿಂಗ್ ಅಂತಾರಲ್ಲ, ಆ ಕ್ರಾಸಿಂಗ್ ಮಾಡಿಸ್ಬೇಕಾದ್ರೆ ನೋಡ್ಬಿಟ್ಟು ಮಾಡಿಸ್ಬೇಕು. ಅದ್ರ ಬಗ್ಗೆ ಎಲ್ಲ ನಾನು ಇನ್ನು ಮುಂದಕ್ಕೆ ವಿಡಿಯೋಗಳು ತರ್ತೀನಿ, ಆದರೆ ಅದ್ರ ಬಗ್ಗೆ ಹೇಳಿರ್ತೀನಿ. ಕ್ರಾಸ್ ಮಾಡಬೇಕಾದ್ರೆ ಇದು ಏನಾಗುತ್ತೆ ಅಂದರೆ, ಮೇಟಿಂಗ್ ಆದಮೇಲೆ ಹೆಣ್ಣು ಗಂಡನ ತಿನ್ಕೊಂಡ್ಬಿಡುತ್ತಂತೆ, ಹೆಣ್ಣೆ ಗಂಡನ ಸಾಯಿಸ್ಬಿಟ್ಟು ತಿಂದುಬಿಡುತ್ತಂತೆ, ಸಾಯಿಸಾಕ್ಬಿಡುತ್ತಂತೆ. ಅದು ನೋಡ್ಕೊಬೇಕು ಹುಷಾರಾಗಿ, ಅದಕ್ಕೆಲ್ಲ ಒಂದು ಪ್ರೋಸೆಸ್ ಇದೆ, ಪ್ರೋಸೆಸ್ ಪ್ರಕಾರ ಮಾಡಬೇಕು, ಅವಾಗಲೇ ಮೇಟಿಂಗ್ ಪರ್ಫೆಕ್ಟಾಗಿ ಆಗೋದು. ಇದು ಒಂದು ಸತಿಗೆ 2,000-2,500 ಮೊಟ್ಟೆಗಳಿರ್ತವೆ, ಅಷ್ಟು ಮರಿಗಳು ಮಾಡ್ತವೆ. ಆರಾಮಾಗಿ ನೀವು ಸಾಕಿದ್ರೆ ಆರಾಮಾಗಿ ಇದನ್ನ ನೀವು ಏನಪ್ಪ ಫಾರ್ಮಿಂಗ್ ಮಾಡ್ತೀನಿ ಅಂತ ಕುತ್ಕೊಂಡ್ರೆ ಆರಾಮಾಗಿ ದುಡ್ಕೊಬೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆ ಟೈಮ್ಗೆ ವೆಯ್ಟ್ ಮಾಡಬೇಕು ಅಷ್ಟೇ, ಆರಾಮಾಗಿ ದುಡ್ಡು ಮಾಡ್ಕೊಬೋದು ಇದರಿಂದ. ಇದ್ರ ಬಗ್ಗೆ ಎಲ್ಲರೂ ಏನು ಅನ್ಕೊತಾರೆ, ಎಲ್ಲರೂ ಭಯ ಪಡ್ತಾರೆ. ಆ ಭಯಗೆಲ್ಲ ಹೋಗಿಸ್ಬೇಕು, ಇಂಥ ಎಕ್ಸಾಟಿಕ್ ಅನಿಮಲ್ ಬಗ್ಗೆ ತಿಳ್ಕೊಬೇಕು, ಜನಗಳು ತಿಳ್ಕೊಬೇಕು. ಈ ಹಳ್ಳಿ ಕಡೆ ಎಲ್ಲ ನೋಡಿತಾನೆ ಸಾಯಿಸ್ಬಿಡ್ತಾರೆ. ಜೇಡ ಕಚ್ಚರು ಸೊತೋಯ್ತಾರೆ, ಸೊತೋಗೋ ಜೇಡ ಎಲ್ಲ ಕಾಡಲ್ಲಿ ಇರ್ತವೆ, ಅವೆಲ್ಲ ನಾಡಿಗೂ ಬರಲ್ಲ. ಓಕೆ, ಇದಾವೆ ಪಾಯ್ಸನಸ್ ಟೆರಂಟುಲಾಗಳು ಇದ್ದಾವೆ, ಅವೆಲ್ಲ ಆಫ್ರಿಕನ್ ಫಾರೆಸ್ಟು, ರೈನ್ ಫಾರೆಸ್ಟ್ಗಳಲ್ಲಿ ಇರ್ತವೆ. ಓಕೆ, ಎಲ್ಲ ಜನದ ಹತ್ರ ಇಲ್ಲೆಲ್ಲ ಬಂದ್ರೂ ಅವಕ್ಕೆಲ್ಲ ಏನು ಊಟಗಳು ಸಿಗಲ್ಲ, ಅವೆಲ್ಲ ಬರೋದು ಇಲ್ಲ. ಇಂಥವಕ್ಕೆ ಪಾಪ ತೊಂದರೆ ಕೊಟ್ಬಿಡ್ತಾರೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಮತ್ತೆ ಇನ್ನೂ ಇದ್ರ ಬಗ್ಗೆ ಇದಕ್ಕೆ ಫುಡ್ಡು ಹಾಕ್ತೀನಲ್ಲ, ಅದು ಮೀಲ್ ವಾಮ್ ಅಂತ, ಅದ್ರ ಬಗ್ಗೆ ತೋರಿಸ್ತೀನಿ ರೀ. ನೀನು ಹೋಗಿ ಮನೆಗೆ, ಅದ್ರ ಮನೆ ನೋಡ್ತೀರಾ, ಅದ್ರ ಎನ್ಕ್ಲೋಜರ್ ಹಿಂಗಿರುತ್ತೆ. ಇರಿ ಕ್ಯಾಮ್ರಾ ಎತ್ತಿ ತೋರಿಸ್ತೀನಿ ನಾನು. ಅದ್ರ ಎನ್ಕ್ಲೋಜರ್ ಬಂದು ಈ ಥರ ಇರುತ್ತೆ, ಅದನ್ನ ಈ ಥರ ಬಿಡೋದು, ಹಿಂಗೆ ಹೊಡೆ ಹೋಗುತ್ತೆ. ಕಾಣಿಸ್ತಾ ಇದೆಯಾ? ಅದ್ರ ಎನ್ಕ್ಲೋಜರು ಇದು ಬಂದು ಅದಕ್ಕೆ ನೀರು 24 hours ನೀರು ಇರಬೇಕು. ಅದಕ್ಕೆ ನೀರು ಖಾಲಿ ಆಯ್ತಿರಂಗೆ ನೀರು ಹಾಕ್ತಾ ಇರಬೇಕು. ಅದಕ್ಕೆ ಒಂದು ಕಡ್ಡಿ ಇಕ್ಕಿದ್ದೀನಿ, ಒಂದು ನ್ಯಾಚುರಲ್ ಆಗಿರಲಿ ಅಂತ. ಅದು ಇವು ಏನು ಮಾಡ್ತವೆ ಅಂದರೆ ತೋಡುತ್ತೆ ಜಾಸ್ತಿ. ಈ ಜಾತಿ ಟೆರಂಟುಲಾದಲ್ಲಿ, ಚಾಕೋ ಗೋಲ್ಡನ್ ಈ ಟೆರಂಟೋದಲ್ಲಿ ಏನು ಸ್ಪೆಷಲ್ ಅಂದರೆ ತೋಡ್ತವೆ ಇದು ಮಣ್ಣನ್ನ. ಇದು ಮಣ್ಣಂದರೆ ಯಾವ ಥರ ಮಣ್ಣು ಅಂದರೆ ಕೋಕೋಪೀಟ್ ಗೊತ್ತಾ? ಕೋಕೋಪೀಟ್ ಅಂದರೆ ಇದು ಏನಪ್ಪ ಫೈಬರ್. ಕೋಕೋಪೀಟ್ ಅಂದರೆ ನಿಮಗೆ ಗೊತ್ತಿರಬೇಕು, ಎಳ್ನೀರೆಲ್ಲ ಸುಳಿಬೇಕಾದ್ರೆ ನಾರು ಸುಳಿಬೇಕಾದ್ರೆ ಬರುತ್ತೆ ಪೌಡರು, ಅದೇ ಕೋಕೋಪೀಟ್ ಅಂದರೆ. ನೆಕ್ಸ್ಟ್ ನಾನು ನಿಮಗೆ ಇದ್ರ ಫುಡ್ ಬಗ್ಗೆ ಹೇಳ್ತೀನಿ ನೋಡ್ರಿ. ಇದು ಬಂದೇ ಅದ್ರ ಫುಡ್ಡು ಮೀಲ್ ವಾಮ್ ಅಂತ. ಇದು ನಾನೇ ಫಾರ್ಮ್ ಮಾಡಿರೋದು ಮನೇಲೆ, ಇದು ಮರಿ ಮಾಡಿಸಿ ಮನೇಲೆ ಫಾರ್ಮ್ ಮಾಡಿರೋದು. ನನ್ನ ಅಜ್ಜಿ ಇಲ್ಲಿ ಓಡೋಯ್ತಿತ್ತು ನೋಡ್ರಿ, ಮನೇಲೆ ಫಾರ್ಮ್ ಮಾಡಿಸಿರೋದು ನೋಡ್ರಿ. ಅದು ಎತ್ಕೊಂಡು ತೋರಿಸ್ತೀನಿ ನಿಮಗೆ ರೀ. ಇಲ್ಲಿ ನೋಡ್ರಿ ಗೊತ್ತಾಗುತ್ತೆ. ಇದು ಬಂದು ಅಡಲ್ಟ್ ಸೈಜ್ ಆಗಿಬಿಡೈತೆ. ಇನ್ನೇನು ಇದು ಬೀಟಲ್ ಆಗುತ್ತೆ. ಈಗ ಇದು ಬೀಟಲ್ ಆಗೋಕ್ಕೂ ಮುಂಚೆ ಇದಾಗುತ್ತೆ ಏನಪ್ಪ, ಪ್ಯೂಪ ಆಗುತ್ತೆ. ಪ್ಯೂಪ ಆದಮೇಲೆ ಬೀಟಲ್ ಆಗುತ್ತೆ. ಅಂದರೆ ಈ ಚಿಟ್ಟೆ ಟೈಪ್ ಇವೆಲ್ಲ. ಮೊದಲು ಚಿಟ್ಟೆ ಹೆಂಗಿರುತ್ತೆ, ಇದ್ರ ಥರ ಇರುತ್ತೆ, ಏನಪ್ಪ ಕಂಬಳಿ ಹುಳ ಥರ ಇರುತ್ತೆ. ಆಮೇಲೆ ಒಂಥರ ಮುಚ್ಚೋಗುತ್ತೆ ಗಿಡದಲ್ಲಿ ಹೋಗ್ಬಿಟ್ಟು, ಆಮೇಲೆ ಇದಾಗೋದಲ್ವಾ, ಬಟರ್ಫ್ಲೈ ಅಂದರೆ ಚಿಟ್ಟೆ ಆಗೋದಲ್ವ. ಅದೇ ಥರ ಇವೂ ಅಷ್ಟೇ. ಇವು ಒಂದು ಪ್ರಾಣಿ, ಇದು ಪ್ರಾಣಿ ಅಂತಿದೆ, ಒಂದು ಇನ್ಸೆಕ್ಟ್, ಒಂದು ಹುಳ. ಆ ಹುಳ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಇಲ್ಲಿ ನಿಮ್ಮ ಟೆರಂಟುಲಾ ಅಲ್ಲೈತೆ, ಇಲ್ಲಿ ಮಲ್ಗವಳೆ. ಓಕೆ ಫ್ರೆಂಡ್ಸ್, ನಾನು ಇನ್ನೂ ಎಕ್ಸಾಟಿಕ್ ಅನಿಮಲ್ಸ್ ಸಾಕ್ತೀನಿ, ಇನ್ನೂ ಇದೆ, ಆದರೆ ಇಲ್ಲೆಲ್ಲ ತೋರ್ಸೋಕ್ಕಾಗಲ್ಲ. ಓಕೆ, ಅದೆಲ್ಲ ಇನ್ನೂ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆಗಲಿ, ತೋರಿಸ್ತೀನಿ.
ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಒಂದು ಕರ್ನಾಟಕ ಎಲ್ಲ ಎಕ್ಸಾಟ್ ಪೆಟ್ನ ಇಟ್ಟಿರೋ ಒಬ್ಬ ಏಕೈಕ ವ್ಯಕ್ತಿ ನಾನೇ ಆಗಿರಬೇಕು. ಎಲ್ಲ ಥರದ ಪೆಟ್ಗಳಿಡಬೇಕು. ನನಗೂ ಸ್ವಲ್ಪ ಅದಕ್ಕೆ ಅನುಕೂಲ ಬೇಕು, ಯಾಕಂದರೆ ನಾವು ಇರೋದು ಜಾಗ ಹತ್ರ, ನಾವೆಲ್ಲ ಇಲ್ಲೆಲ್ಲ ಅದೆಲ್ಲ ಸಾಕೋಕ್ಕಾಗಲ್ಲ. ಸ್ವಲ್ಪ ಆದರೂ ಹೌಚ್ಕೊಂಡು ಸಾಕೋಂತ ಇದ್ದೀನಿ ನಾನು ಅಷ್ಟೇ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದೆಲ್ಲ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಎಲ್ಲ ವೀಡಿಯೋಸು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಎಕ್ಸಾಟಿಕ್ ಅನಿಮಲ್ ಮೇಲೆ ವೀಡಿಯೋ ಬೇಕು ಹೇಳಿ, ನಾನು ಅದ್ರ ಮೇಲೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ಗೆ ಹಾರ್ಟೆಕಲ್ ಲವ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಹಾರ್ಟೆಕಲ್ ಲವ್ಲಿ 69 ಅಂತ. ಬೇಗ ಹೋಗಿ ಫಾಲೋ ಮಾಡಿ, ಯಾಕಂದರೆ ನಾನು ತುಂಬ ಆ್ಯಕ್ಟಿವು ಇನ್ಸ್ಟಾಗ್ರಾಮಲ್ಲೇ ಇರ್ತೀನಿ. ನನಗೆ DM ಮಾಡಿ, ಮೆನ್ಷನ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಕಮೆಂಟ್ ಮಾಡಿ, ಕಮೆಂಟ್ಗಳಿಗೆಲ್ಲ ರಿಪ್ಲೈ ಕೊಟ್ಟಿಲ್ಲ ಅಂದ್ರೂ ಲೈಕ್ಸ್ ಅಂತೂ ಮಾಡೇ ಮಾಡ್ತೀನಿ. ನಾನು ಪ್ರತಿಯೊಂದು ಕಮೆಂಟ್ ಓದಿರ್ತೀನಿ. ವ್ಯಾಲ್ಯೂಯಬಲ್ ರಿಪ್ಲೈ ಕೊಡೋ ಹತ್ರ ಕಮೆಂಟ್ ಇದ್ದರೆ ಪಕ್ಕ ನಾನು ಕೊಟ್ಟಿರ್ತೀನಿ. ಯಾವುದು ಮಿಸ್ ಮಾಡಿರಲ್ಲ, ಒಂದು ಕಮೆಂಟು ನಾನು ಮಿಸ್ ಮಾಡಿರಲ್ಲ, ಎಲ್ಲ ಕಮೆಂಟ್ ಓದಿರ್ತೀನಿ. ಅಷ್ಟೇ ಗೈಸ್. ಇನ್ನೂ ಏನೋ ಬಿಟ್ಟಿದ್ದೀನ, ಇನ್ನೂ ಏನೋ ಅದ್ರ ಬಗ್ಗೆ ಹೇಳ್ತೀನಿ. ಪೂರ್ತಿ ಡೀಟೇಲ್ ನಾನು ಕೊಡ್ತೀನಿ ಅದ್ರ ಬಗ್ಗೆ. ಚಾಕೋ ಗೋಲ್ಡನ್ ನೀ ಟೆರಂಟೋಲಾ ಅದು ಹೆಸರು.